ಜೈ ಶ್ರೀರಾಮ್. ಏನಿವತ್ತು ಕಡೆಯ ಕಾರ್ತಿಕ ಸೋಮವಾರದ ಪ್ರಯುಕ್ತ ಕೋಲಾರ ನಗರದಿಂದ ಸುಮಾರು 2 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಅಂತರಗಂಗೆ ತಪ್ಪಲಿನಲ್ಲಿ ಶ್ರೀ ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ. ಅದರ ಪ್ರಯುಕ್ತ ಸತತ 26 ವರ್ಷದಿಂದ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ವತಿಯಿಂದ ಉಚಿತವಾದ ಬಸ್ಸಿನ ವ್ಯವಸ್ಥೆ ಹಾಗೂ ಪ್ರಸಾದ ವ್ಯವಸ್ಥೆ ವಂಶೋದಯ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಕೇರ್ ಲಭ್ಯವಿದೆ. ಆಘಾತ, ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ, ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ, ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನ ನೀಡುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7270 ಅಥವಾ 9141066685. ನೀರಿನ ವ್ಯವಸ್ಥೆ ಎಲ್ಲ ವ್ಯವಸ್ಥೆ ಭಕ್ತಾದಿಗಳ ಏರ್ಪಡಿಸುವ ಕಾರ್ಯಕ್ರಮ 20 ವರ್ಷ ಮಾಡ್ತಾ ಇದ್ವಿ. ಅದೇ ರೀತಿ ಈ ಸರಿನೂ ಮಾಡಿದ್ದೀವಿ. ಏನು ಕೋಲಾರ ಜಿಲ್ಲೆ ಗಡಿಭಾಗ ಇರೋದ್ರಿಂದ ತಮಿಳುನಾಡು ಮತ್ತು ಆಂಧ್ರದಿಂದ ಹೆಚ್ಚು ಜನ ಇಲ್ಲಿ ಶ್ರೀ ಕಾಶಿ ವಿಶ್ವನಾಥನ ಭಕ್ತಿಯಿಂದ ಹೆಚ್ಚು ಭಕ್ತಾದಿಗಳು ಆಗಮಿಸ್ತಾರೆ. ಅವ್ರಿಗೆಲ್ಲರಿಗೂ ನಗರದಿಂದ ಉಚಿತವಾದ ಬಸ್ಸಿನ ವ್ಯವಸ್ಥೆ ಇರ್ಬೋದು, ಪ್ರಸಾದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಮತ್ತು ಅಲ್ಲಿ ಮಕ್ಕಳಿಗೆ ನೋಡ್ಕೊಳ್ಳೋಂಥ ವ್ಯವಸ್ಥೆ, ಎಲ್ಲ ಭಕ್ತಾದಿಗಳು ಬೇಕಾಗಿರ್ತಂಥ ಸೌಲಭ್ಯವನ್ನು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗದಳ ಸತತವಾಗಿ ಮಾಡ್ಕೊಬಂದಿದೆ. ಅದೇ ರೀತಿ ಈ ಸರಿನೂ ಈ ಎಲ್ಲ ಕಾರ್ಯಕ್ರಮವನ್ನು ಮಾಡಿದೆ. ಭಕ್ತಾದಿಗಳು ಇದನ್ನು ಸದುಪಯೋಗ ಪಡಿಸ್ಕೋಬೇಕಾಗಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ. 50,000 ಜನಕ್ಕೆ 20 ಬಸ್ಸು ವ್ಯವಸ್ಥೆ ಮತ್ತು ಟೆಂಪೋ ವ್ಯವಸ್ಥೆ ಮತ್ತು ಆಟೋ ವ್ಯವಸ್ಥೆ ಎಲ್ಲ ಉಚಿತವಾಗಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವ್ಯವಸ್ಥೆಯನ್ನು ಮಾಡಿದೆ. ವಾಗರ್ತ ದ್ವೇ ಸಂಪೃಕ್ತೋ ವಾಗರ್ತ ಪ್ರತಿಪತ್ತಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವು. ಇದು ದಕ್ಷಿಣ ಕಾಶಿ ಕ್ಷೇತ್ರ ಅಂತರಗಂಗೆ. ಇಲ್ಲಿ ದ್ವಾಪರಯುಗದಲ್ಲಿ ಮುಚ್ಕುಂದ ಮಹರ್ಷಿಗಳು ಅಂತ ತಪಸ್ಸು ಮಾಡ್ತಾ ಇರಬೇಕಾದ್ರೆ ದ್ವಾಪರಯುಗ ಅಂತ್ಯವಾಗಿ ಕಲಿಯುಗ ಪ್ರಾರಂಭವಾಗುವಂತಹ ಸಂದರ್ಭದಲ್ಲಿ ಶಿವಲಿಂಗ ಪ್ರತಿಷ್ಠೆ ಮಾಡ್ತಾರೆ. ಶಿವಲಿಂಗ ಪ್ರತಿಷ್ಠೆ ಮಾಡಿ ಇಲ್ಲೆಲ್ಲಿ ಶುದ್ಧವಾದ ಗಂಗೆ ಸಿಗದೇ ಇರೋ ಕಾರಣ ಅವರ ಒಂದು ತಪೋಬಲದಿಂದ ಕಾಶಿಗೆ ಹೋಗಿ ಗಂಗೆ ತಂದು ಪೂಜೆ ಮಾಡ್ತಾ ಇರ್ತಾರೆ. ಈ ರೀತಿಯಾಗಿ ಪೂಜೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಒಂದಿನ ಗಂಗಾಭವಾನಿ ಪ್ರತ್ಯಕ್ಷವಾಗಿ ಯಾಕೆ ಅಷ್ಟು ದೂರದಿಂದ ಬರ್ತೀಯಾ, ನಾನೇನು ಸನ್ನಿಧಾನಕ್ಕೆ ಬರ್ತೀನಿ ಅಂತ ವಾಗ್ದಾನ ಕೊಡ್ತಾರೆ. ಆಗ ಋಷಿಗಳು ಬಂದು ನೋಡೋಷ್ಟರಲ್ಲಿ ದಕ್ಷಿಣ ಭಾಗದಲ್ಲಿ ಗಂಗೆ ಉತ್ಪತ್ತಿ ಆಗ್ತಾ ಇರುತ್ತೆ. ಗಂಗೆ ಉತ್ಪತ್ತಿ ಆಗ್ತಾ ಇದ್ದರೆ ಬಂದು ಭಕ್ತರು ಪುನೀತರಾಗಲ್ಲ ಅಂತ ಹೇಳಿಬಿಟ್ಟು ನಂದಿ ಬಾಯಿಂದ ಬರೋ ಥರ ಮಾಡಿ ಅದೇ ನೀರಿನಿಂದ ಪ್ರತಿನಿತ್ಯ ಸ್ವಾಮಿಗೆ ಅಭಿಷೇಕ ಮಾಡೋ ಥರ ಮಾಡಿ ಯಾರಿಗೂ ಗೊತ್ತಿಲ್ದಿರ ಭೂಮಿ ಅಂತರಾಳದಿಂದ ಬರೋದಕ್ಕೆ ಅಂತರಗಂಗೆ ಅಂತಾರೆ. ಇದು ದಕ್ಷಿಣ ಕಾಶಿ ಕ್ಷೇತ್ರ, ಪಂಚಲಿಂಗ ಕ್ಷೇತ್ರ ಅಂತ. ತಲಕಾಡಲ್ಲಿ ಪಂಚಲಿಂಗ ದರ್ಶನ ಕಷ್ಟ ಸಾಧ್ಯ ಅಂತ ಹೇಳಿ ಕಾರ್ತೀಕ ಮಾಸದಲ್ಲಿ 5 ವರ್ಷಕ್ಕೆ ಒಂದು ಸರಿ ಬರುವಂತಹ ಪಂಚಲಿಂಗ ದರ್ಶನ ಅಂದರೆ ಕಾಶಿ ವಿಶ್ವೇಶ್ವರ, ಹರಿಹರೇಶ್ವರ, ಪಾತಾಳೇಶ್ವರ, ಮಹಾಬಲೇಶ್ವರ, ಮಲ್ಲಿಕಾರ್ಜುನೇಶ್ವರ ಅಂತ ಹೇಳಿ 5 ಶಿವಲಿಂಗ ಪ್ರತಿಷ್ಠೆ ಮಾಡ್ತಾರೆ. ಶಿವಲಿಂಗ ಮಾಡಿ ಪ್ರತಿಷ್ಠೆ ಮಾಡಿದಂತಹ ಸಂದರ್ಭದಲ್ಲಿ ತಲಕಾಡಲ್ಲಿ ಪಂಚಲಿಂಗ ದರ್ಶನ ಕಷ್ಟ ಸಾಧ್ಯ ಅಂತ ಹೇಳಿ ಏಕಕಾಲದಲ್ಲಿ ಪಂಚಲಿಂಗ ದರ್ಶನ ಅಂತ ಕಾರ್ತೀಕ ಮಾಸದಲ್ಲಿ ಪ್ರತಿ ಸೋಮವಾರನೂ ವಿಶೇಷ ಇರುತ್ತೆ. ಕೊನೆ ಸೋಮವಾರ ಜಾತ್ರೆ ಇರುತ್ತೆ. 5 ವರ್ಷಕ್ಕೆ ಒಂದು ಸತಿ ಬರುವಂಥದ್ದನ್ನು ಪಂಚಲಿಂಗ ದರ್ಶನ ಅಂತೇಳಿ ನಾವು ವಿಶೇಷವಾಗಿ ನಡ್ಕೊಂಡ್ಬರ್ತಾ ಇದೆ. ಈ ರೀತಿಯಾಗಿ ಇದು ಕೊನೆ ಸೋಮವಾರ ಪ್ರಾತಃ ಕಾಲದಲ್ಲಿ ಸ್ವಾಮಿಯವರಿಗೆ ಫಲಪಂಚಾಮೃತ ಅಭಿಷೇಕ, ಮಾನ್ಯಾಸ ರುದ್ರಾಭಿಷೇಕ, ವಿಶೇಷ ಅಲಂಕಾರ, ಅರ್ಚನೆ, ನಿವೇದನೆಗಳು ನಡೆದಿರ್ತದೆ. ಸುಮಾರು ಒಂದು 20-30 ಸಾವಿರ ಜನ ಈಗಾಗಲೇ ದೇವ್ರ ದರ್ಶನ ಮಾಡಿದ್ದಾರೆ. ಇನ್ನೂ ಒಂದು 50,000ರಿಂದ 60,000 ಜನ ಬರುವಂಥ ನಿರೀಕ್ಷೆ ಇದೆ. ಪ್ರಸಾದ ವಿನಿಯೋಗ ದೇವಾಲಯದ ವತಿಯಿಂದ ಮುಜಾ ಆಡಳಿತದಿಂದ ಅರ್ಚಕರ ನೇತೃತ್ವದಲ್ಲಿ ನಡೀತಾ ಇದೆ.